ಗಮನ ಕೊಡ್ತಾನೆ ಅಂತ ತಿಳ್ಕೊಂಡು ಇದರೊಳಗೆ ನಾವೆಲ್ಲ ಬರುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಇಲ್ಲಿ ಬೀಳುವಂಥದ್ದು ಆ ಕೀಲಿರಲಿಲ್ಲ ಅಂತಂದ್ರೆ ಅದು ರೋಡ್ನಾಗ ಬೀಳುತ್ತದೆ. ಈ ನುಡಿ ಶರಣರ ನುಡಿಗಳು ಇರಲಿಲ್ಲ ಅಂತಂದ್ರೆ ಈ ದೇಹದ ಬಂಡಿ ಪಬ್ನ್ಯಾಗ ಬಿಡುತ್ತದೆ, ಬಾರ್ನ್ಯಾಗ ಬಿಡುತ್ತದೆ, ಮತ್ತೆ ಅದೆದ್ರಾಗನ ಅಜ್ಞಾನದಾಗ ಬಿದ್ದು ಒಡ್ಡಾಡ್ತದೆ. ಇದೂ ಬೀಳಬಾರ್ದಂದ್ರೆ ಶರಣರ ಪುರಾಣ ಅನ್ನುವಂಥ ವಿಚಾರವನ್ನು ನಮ್ಮ ಕಿವಿಯೊಳಗೆ ಹಾಕ್ಕೋಬೇಕು ಅನ್ನುವಂಥದ್ದು. ಕಾರಣ ಏನು ಅಂತಂದ್ರೆ ಎಲ್ಲೆಲ್ಲರ ಬೀಳೋರು ನೋಡಿದ್ರೆ ನನಗೆ ಹಿಂಗೆ ಅನ್ನಿಸ್ತದೆ. ಮೊನ್ನೆ ನಿಮ್ಮ ಕಡೆ ಹೊಸ ವರ್ಷ ಯಾವಾಗ ಆಚರಣೆ ಮಾಡ್ತಾರ? ಡಿಸೆಂಬರ್ 31ಕ್ಕೆ 31ಕ್ಕೆ ರೀ. ಬಹುತೇಕ ನಮ್ಮ ದೇಶದ ಹೊಸ ವರ್ಷ ಅಲ್ಲ ಅದು. ಪ್ರಕೃತಿ ಒಳಗೆ ಬದಲಾವಣೆ ಆಗುವಂಥದ್ದು ಯಾವಾಗ ಆಗ್ತದೆ? ಯುಗಾದಿ ಒಳಗೆ ಆಗ್ತದೆ. ಇದು ಕ್ಯಾಲೆಂಡರ್ ಹೊಸ ವರ್ಷ. ಕ್ಯಾಲೆಂಡರ್ ಹೊಸ ವರ್ಷ ಆದಾಗ ಕೆಲವು ಮಂದಿ ನೋಡ್ಬೇಕು ರಾತ್ರಿ ಸ್ಟೇಟಸ್ ಹಾಕ್ಕೊಂತಾರೆ. ಭಾಳ ಮಂದಿ ಸೋಮವಾರ ಆದ ಕೂಡಲೇ ಶಿವಂದು ಸ್ಟೇಟಸ್ ಹಾಕ್ಕೊಳ್ಳೋದು, ಮಂಗಳವಾರ ಆದ ಕೂಡಲೇ ಮತ್ತೊಬ್ಬರದ್ದು ಹಾಕ್ಕೊಳ್ಳೋದು, ಬುಧವಾರ ಒಬ್ಬರು ದೇವ್ರದು, ಗುರುವಾರ ಒಬ್ಬರು ದೇವ್ರದು, ಶುಕ್ರವಾರ ಒಬ್ಬರು ದೇವರು. ಬಹುತೇಕ ನೀವು ಕುಂತವರೆಲ್ಲ ತಲೆಯಾಗಿ ಇಟ್ಕೊಳ್ರಿ. ಸೋಮವಾರ ಒಂದು ದೇವ್ರದು, ಮಂಗಳವಾರ ಒಂದು ದೇವ್ರದು, ಗುರುವಾರ ಒಂದು ದೇವ್ರದು, ರವಿವಾರ ಒಂದು ದೇವ್ರದು ಸ್ಟೇಟಸ್ ಹಾಕ್ಕೊಂಡ್ರೆ ಪರಮಾತ್ಮನ ಕೈಯ ಮೊಬೈಲ್ ಇಲ್ಲ ನಿಮ್ಮ ಸ್ಟೇಟಸ್ ನೋಡಕ್ಕ. ನೀವು ಸ್ಟೇಟಸ್ ಹಾಕಿದ ಕೂಡಲೇ ಸ್ಟೇಟಸ್ ನೋಡಕ್ಕೆ ಅವ್ನ ಕೈಗೆ ಮೊಬೈಲ್ ಐತನ? ಮೊಬೈಲ್ನಾಗ ಸ್ಟೇಟಸ್ ಇಟ್ಟವ್ರನ್ನ ಭಗವಂತ ಮೆಚ್ಚೋದಿಲ್ಲ. ಅವ ಹುಟ್ಟಿಸ್ಯಾನಲ್ಲ ನಿಮ್ಮನ್ನು ಈ ಭೂಮಿ ಮೇಲೆ, ಅವನ ಸ್ಟೇಟಸ್ ಕಡಿಮೆ ಆಗಲಾರ್ದಂಗೆ ಒಳ್ಳೆ ಕೆಲಸ ಮಾಡೋರ್ದು ಅಟ್ಟ ಅವ ನೋಡ್ತಾನೆ, ಹೊರತಾಗಿ ಬರೀ ಸ್ಟೇಟಸ್ ಇಟ್ಟವ್ರು ನೋಡಂಗಿಲ್ಲ. ಇದು ಚಪ್ಪಾಳೆನೂ ಹೊಡಿತೀರಿ, ಮಂಗಳವಾರ ಸೋಮವಾರ ಹಿಟ್ಟನ್ನು ಹಿಡ್ತೀರಿ ನೀವು. ಅದು ಸಮಸ್ಯೆ ಐತಿ. ಕಾರಣ ಏನು ಅಂತಂದರೆ ಈ ಸ್ಟೇಟಸ್ ಕಡಿಮೆ ಆಗ್ಲಾರ್ದಂಗೆ ನಾವೆಲ್ಲ ಹೆಂಗಿರ್ಬೇಕಂದ್ರೆ ಭಾಳ ಮಂದಿ ನೋಡ್ಬೇಕು. ನಾನು ಇವತ್ತಿಂದ ಹಂಗೆ ಮಾಡಿಬಿಡ್ತೀನಿ, ಮುಂಜಾನೆಯಿಂದ ಜಿಮ್ಮಿಗೆ ಹೊಂಟು ಬಿಡ್ತೀನಿ, ಏನು ಪ್ರತಿಜ್ಞೆ ಮಾಡೋದ ರಾತ್ರಿ 12 ಗಂಟೆಗೆ ಪೋಸ್ಟ್ ಹಾಕ್ತಾರೆ. ಅದನ್ನು ಮತ್ತೆ ಮರುದಿವಸ 12 ಗಂಟೆಗೆ ನೋಡ್ರಿ ಹಾಸಿಗೆಗಾರ ಮಕ್ಕೊಂಡಿರ್ತಾರೆ, ಅಲ್ಲೇ ಮಕ್ಕೊಂಡಿರ್ತಾರೆ. ಅಂದ್ರೆ ಕ್ಯಾಲೆಂಡರ್ ಬದಲಾದ್ರಷ್ಟೇ ಹೊಸ ವರ್ಷ ಅಲ್ಲ. ನಮ್ಮ ಹೊಸ ವರ್ಷಕ್ಕೂ ಅವ್ರ ಹೊಸ ವರ್ಷಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ ನಾವು ಇಷ್ಟೇ ತಲೆಯಾಗಿ ಇಟ್ಕೊಂಡು ಬಿಡ್ರಿ. ಯಾವುದು ಹೊಸ ವರ್ಷ ಅಂತಂದ್ರೆ ನೀವು ತಲೆಯಾಗಿ ಇಟ್ಕೊಳ್ಬೇಕು ನೋಡ್ರಿ. ಬಾರೆಲ್ಲ ತುಂಬಿ ತುಳ್ಕಾಕತ್ತವ, ದೇವಸ್ಥಾನ ಬೇಕು ಅನ್ನಕತ್ತವ ಅಂದ್ರೆ ಅದು ಜನವರಿ 1 ತಿಳಿತೈತಿ. ಬಾರ್ ಅಂದ್ರೆ ಗೊತ್ತಾಗತ್ತಿಲ್ಲ ನಿಮ್ಗೆ? ನಿಮ್ಮ ಊರಾಗ ಯಾರಿಗೆ ಗೊತ್ತಿಲ್ಲನ್ರಿ ಬಾರ್ ಅಂದ್ರೆ? ಬಹುತೇಕ ನಿಮ್ಮ ಊರಾಗ ಇಲ್ಲಿ ಕಾಣತ್ತದ, ಹೌದಲ್ರಿ? ಐತೆ ಇಲ್ರಿಪ್ಪ? रेस्टोरेंट बार आहे की नाही? आहे, मला माहीत आहे. ನೋಡ್ರಿ, ಇವು ಹೆಚ್ಚಾದ ಮೇಲೆ ಭಾಳ ಸಮಸ್ಯೆ ಆಗಕತ್ತಾವ. ನಿಮ್ಗೆ ಗೊತ್ತಿರಲಿ. ಮೊನ್ನೆ ಇವತ್ತೊಬ್ರು ಹೇಳಕತ್ತಿರು, ನಮ್ಮ ಸುಭಾಷ್ ಗೌಡ್ರಿ ನಮ್ಮ ಮುಂದೆ ಕುತ್ಕೊಂಡು ಅಜ್ಜವ್ರ, ನಮ್ಮ ಮಹೇಶ್ವರ ಅಜ್ಜವ್ರು ಹೇಳಕತ್ತಿದ್ರು, ಏನ್ರಿ ಅಪ್ಪವ್ರ ನಮ್ಮ ಊರಾಗ ಹಂದಿ ಹಟ್ಟಿದ್ವು ಅಂದ್ರೆ ನಾವು ಮಠದ ಮೇಲೆ ಪುರಾಣದ ಮೀಟಿಂಗ್ ಮಾಡ್ಬೇಕಂದ್ರೆ ಹಂದಿ ಬಂದು ಕಟ್ಟಿ ಮೇಲೆ ಮಕ್ಕಳವ್ರಿ ಅಂತಿದ್ವು. ಅವು ಹಂದಿ ಬಂದು ಕಟ್ಟಿ ಮೇಲೆ ಮಕ್ಕೊಂತಿದ್ವು. ಇವ್ನು ನೋಡಿ ಹಿಡಿಸಿ ಕಳಿಸಿವ್ರಿ ಅವನ್ನ. ಇನ್ನೊಂದಿಷ್ಟು ಉಳ್ದಾವ, ಆದ್ರೂ ಒಂದಿಷ್ಟು ಅವು ಊರಾಗ ಇರ್ಬೇಕು. ಅವು ಹಂದಿ ಇದ್ರ ಊರು ಸ್ವಚ್ಛ ಇರ್ತೈತೆ. ನಿಮ್ಗೆ ಗೊತ್ತಿರಲಿ, ಹಂದಿ ಊರಾಗಿರ್ಬೇಕು, ನಿಂದಕ್ರ ಮನೆ ಮುಂದಿರ್ಬೇಕು. ಅಂದ್ರೆ ಎರಡೂ ಸ್ವಚ್ಛ ಇರ್ತಾವಂತಿಲ್ಲ ಅಂತಂದ್ರೆ ಏನೂ ಸ್ವಚ್ಛ ಇರಂಗಿಲ್ಲ. ಹಂದಿ ಊರಾಗಿದ್ರೆ ಊರು ಸ್ವಚ್ಛ ಮಾಡ್ತಾವ, ನಿಂದಕ್ರು ಊರು ಮನ್ಯಾಗ ಮತ್ತು ಮನೆ ಮುಂದಿದ್ರೆ ನಿಮ್ಮನ್ನು ಸ್ವಚ್ಛ ಮಾಡ್ತಾರೆ ಅವರು. ಅವ ಸುಳ್ದಾಡ್ದಾಗ ಒಮ್ಮೆ ಬದುಕು ಚಲ ಹುಡ್ತೈತೆ ಅಂತ ನಮಗೆ. ನಿಂದಕ್ರ ಮುಂದಿದ್ರೆ ಅಂದ್ರೆ ಹೊಗಳವ್ರ ಮುಂದಿಟ್ಕೊಳಕ್ಕೆ ಹೋಗ್ಬೇಡ್ರಿ, ನಿಂದಕ್ರ ಮುಂದಿಟ್ಕೊಳ್ರಿ. ಅವ್ನು ನಿಂದನೆ ಮಾಡ್ತಾನ ಅನ್ನೋ ಕಾರಣಕ್ಕರ ಬದುಕಬೇಕನ್ನೋ ಚಲ ಹುಡ್ತೈತೆ ಅಂತ ಎಷ್ಟೋ ಮಂದಿಗೆ. ಅವಾಗ ಈಗ ಇವ್ರು ಮಠದಾಗ ಬಂದು ಮಕ್ಕೊಂತ ಅಂದ್ಗುಡ್ಲೆ ನನಗೊಂದು ಕತಿ ಏನು ನೆನಪು ಬಂತಂದ್ರೆ, ಇವು ಗಟ್ರದಾಗ ಮಕ್ಕಳುವಂಥ ಹಂದೆಲ್ಲ ಬಂದು ಗುಡಿಯಾಗ ಮಕ್ಕೊಂಡಿದ್ವು ಅಂತ. ಅವು ಅಜ್ಜಾರ ಮಠದಾಗ ಬಂದು ಮಕ್ಕೊಂಡಂಗೆ ಯಾವನೋ ಒಬ್ಬ ಕೇಳಿದ, ಅಲ್ಲ ಸರ್ಕಾರದವ್ರು ಚಲೋ ರೋಡ್ ಮಾಡಿಸ್ಯಾರ, ಚಲೋ ಗಟ್ರ ಮಾಡಿಸ್ಯಾರ, ಗಟ್ರದಾಗ ಮಕ್ಕೋಬೇಕು, ಅದ್ರಾಗ ಚಲೋ ನೀರು ಬರ್ತಾವೆ, ಅಲ್ಲಿ ಮಕ್ಕೊಳ್ಳೋದು ಬಿಟ್ಟು ಬಂದು ಗುಡಿಯಾಗ ಮಕ್ಕೊಂಡಿಯಲ್ಲ, ನೀ ಇಲ್ಲೇ ಮಕ್ಕೊಳಕತ್ತಿದ್ದೆ ಅಂದ್ರೆ ನನ್ನ ಕೆಲಸಕ್ಕೆ ಕೂತು ಬರ್ತೈತಿ, ನಾಳಿಂದ ಬರಕ್ಕೆ ಹೋಗ್ಬೇಡ ಅಂತ ಹಂದಿಗೆ ತಾಕೀತು ಮಾಡಿದವ. ಹಂದಿ ತಾಕೀತು ಮಾಡಿದ್ರೆ ಹಂದಿ ಮಾತಾಡಿದ್ವು ಅಂತ ಅವ್ನು ಕೊಟ್ಟಾಗ. ಯಾಕ್ರಿ ಪೂಜಾರಿ ಅವ್ರು ಏನು ಗುಡಿ ನಿಮ್ಗೆ ಅಟ್ಟ ಬರೆದು ಕೊಟ್ಟಾರನ? ಇವತ್ತಿಲ್ಲಿ ಬಂದು ಮಕ್ಕೋತೀವಿ, ಸುಮ್ಮನೆ ಇರಲಿಲ್ಲ ಅಂದ್ರೆ ನಾಳೆ ನೀನು ಬೆಡ್ರೂಮ್ನಾಗ ಬಂದು ಮಕ್ಕೋತೀವಿ ಅಂದ್ವು ಅವ ಹಂದಿ. ಹಿಂಗೆ ಹೇಳಿದ ಕೂಡಲೇ ಅವ ಅಂದ, ಅಲ್ಲೋ ನೀವು ಇಲ್ಲೆಲ್ಲ ಬಂದು ಮಕ್ಕೊಂಡ್ರೆ ಅವ್ರು ಬೇಯ್ತಾರೆ ಮಂದಿ ಅಂದಾಗ. ಅವಾಗ ಹಂದಿ ಹೇಳಿದ ಮಾತು ಭಾಳ ಕೇಳಿದ ಅನಿಸ್ತು ನಮ್ಗೆ. ಅವು ಹೇಳಿದ್ವು ಅಂತ, ಹೌದ್ರಿ ನೀವು ಗಟ್ರದಾಗ ಮಕ್ಕೋ ಅಂತ ಹೇಳಕತ್ತೀರಿ ಕರೆ, ನಾವು ಹೋಗಿ ಗಟ್ರದಾಗ ಮಕ್ಕೋಬೇಕು ಅನ್ನೋದ್ರಾಗನ ಮನುಷ್ಯರು ಬಂದು ಗಟ್ರದಾಗ ಮಕ್ಕೊಳಕತ್ತಾರ, ನಮಗೆ ಜಾಗ ಇಲ್ಲ, ಅರ್ಧಕ್ಕೆ ಬಂದು ನಾವು ಇಲ್ಲಿ ಮಕ್ಕೊಳಕತ್ತೀವಿ ಅಂತ. ಇದಕ್ಕೆ ಚಪ್ಪಾಳಿ ಹೊಡಿತೀರಂದ್ರೆ ಹೌದಾ? ನಾನು ಹೇಳಬೇಕಾಗಿರುವಂಥದ್ದು, ಬಾರ್ ತುಂಬ್ಯಾವ, ದೇವಸ್ಥಾನ ಖಾಲಿ ಅದಾವಂದ್ರೆ ಅದು ಜನವರಿ 1. ಬಾರ್ ಎಲ್ಲ ಖಾಲಿ ಅದಾವ್ರಿ ಅಜ್ಜಾರ, ದೇವಸ್ಥಾನ ಎಲ್ಲ ತುಂಬಿ ತುಳ್ಕಾಕತ್ತಾವ ಅಂದ್ರೆ ಅದು ನಮ್ಮ ಭಾರತೀಯ ಪರಂಪರೆ ಯುಗಾದಿ ವರ್ಷ ಅನ್ನುವಂಥದ್ದನ್ನು ನಾವು ತಲೆಗಿಟ್ಕೋಬೇಕು. ಇದಕ್ಕೊಮ್ಮೆ ಜೋರಾಗಿ ಚಪ್ಪಾಳಿ ಹೊಡಿಬೇಕು. ಅಂತಹ ಹೊಸ ವರ್ಷದೊಳಗೆ ನಾವೆಲ್ಲ ಇರಬೇಕು. ಇದು ನಮ್ಮ ಜೀವನದ ಹೊಸತನ ಅನ್ನುವಂಥದ್ದನ್ನು ಹೇಳ್ತಾ, ಇಂತಹ ಒಂದು ಪುರಾಣವನ್ನು ಕೇಳೋದೇ ಒಂದು ಆನಂದ. ಇದೊಂಥರ ಪುಣ್ಯ ನಮ್ಮದು. ಎಲ್ಲರಿಗೂ ಸಿಗುತ್ತೇನು ಬಸವ ಪುರಾಣ ಕೇಳಕ್ಕೆ? ಎಲ್ಲ ಅಂಥ ನುಡಿಗಳನ್ನು ಕೇಳೋದು ಚಲೋ. 2 ಮಾತುಗಳನ್ನು ಹಾಕ್ಕೋಬೇಕು ಕಿವಿಯಾಗ, ಚಾಡದ ಮಾತುಗಳನ್ನು ಹಾಕ್ಕೋಬಾರ್ದು.
ಚಾಡದ ಮಾತುಗಳನ್ನು ಹಾಕ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಆದರೆ ಯಾವ ನಮ್ಮ ಬದುಕನ್ನು ಉದ್ಧಾರ ಮಾಡ್ತಾವ ಅಂಥ ಮಹಾತ್ಮರ ವಿಚಾರಧಾರೆಗಳನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ಬಸವಣ್ಣನವರು ಅಂತಂದ್ರೆ ಅದು ನಿಂತ ಕೆರೆಯ ನೀರಲ್ಲ, ಹರಿಯುವಂಥ ನದಿಯ ತೊರೆ ಇದ್ದಂಗೆ ಅದು ಬಸವಣ್ಣ ಅಂತ ಅನ್ನುವಂಥ ಹೆಸರು. ನಿಂತ ಕೆರೆ ಅಂತಂದ್ರೆ ಏನು ಮಾಡ್ತದೆ? ಬಸವಣ್ಣನವ್ರ ಹೆಸರು ಅನ್ನುವಂಥದ್ದು ಅದು ನಿಂತ ಕೆರೆಯಾಗಿನ ನೀರಲ್ಲ, ಅಲ್ಲೇ ಹೋಗಿ ಆಟ ತುಂಬ್ಕೊಂಡು ಹೊಳಿ ಬರಾಕ ಹರಿಯುವಂಥ ನೀರದು. ಅದಕ್ಕೆ ಎಷ್ಟೋ ಮಂದಿ ಆಣೆಕಟ್ಟು ಕಟ್ಕೊಂಡಾರ, ಎಷ್ಟೋ ಮಂದಿ ಹೊಲಕ್ಕೆ ಹಾಸ್ಕೊಂಡಾರ, ಇನ್ನೆಷ್ಟೋ ಮಂದಿ ಅದರಲ್ಲಿಂದ ಏನೇನೋ ಫ್ಯಾಕ್ಟ್ರಿಗಳು ತಗೋತಾರ. ಇಷ್ಟೆಲ್ಲ ತಗೊಂಡ್ರು ಸಹಿತ ಅದು ಹೆಂಗೆ ಪ್ರವಾಹ ಹರ್ಕೊಂತ ಹೋಗಿ ಸಮುದ್ರಕ್ಕೆ ಮುಟ್ತದೆ. ಹಂಗೆ ಎಲ್ಲ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ, ಎಲ್ಲ ವ್ಯಕ್ತಿಗಳನ್ನು ಕೂಡಿಸುವುದಕ್ಕಾಗಿ, ಯಾರು ಹರಿದು ಹಂಚಿ ಹೋಗ್ಯಾರ, ಯಾರು ಸಣ್ಣವರು ದೊಡ್ಡವರನ್ನ ಅವ್ರು ಅದಾರ, ಯಾರು ಅಸಮಾನತೆ ಒಳಗೆ ಬದುಕಾಕತ್ತಾರ, ಇಷ್ಟೆಲ್ಲ ವ್ಯಕ್ತಿಗಳನ್ನು ಒಂದೇ ಜಗದಾಗ ಕುಂದರಿಸಿ ಅನುಭವ ಮಂಟಪ ಅನ್ನುವಂಥದ್ದು ಒಂದು ದೊಡ್ಡ ಅದ್ಭುತವಾಗಿರತಕ್ಕಂಥ ಕಲ್ಪನೆಯನ್ನು ಕಟ್ಟಿ ಅವತ್ತಿನ ಕಾಲಕ್ಕೆ ನಿಮಗೆಲ್ಲರಿಗೂ ಗೊತ್ತಿರಲಿ, ಇವತ್ತಿಗೂ ಸಹಿತ ಸ್ತ್ರೀಯರಿಗೆ 33% ಕೊಡಬೇಕನ್ನುವಂಥದ್ದನ್ನು ಮನೆ ಪಾಸ್ ಮಾಡ್ಯಾರ. ಬಿಲ್ಲ ಇನ್ನೂ ಜಾರಿಗೆ ಬಂದಿಲ್ಲ. 30% ಎಲ್ಲಾದ್ರೂ ಅವ್ರಿಗೆ ಕೊಡ್ಬೇಕಂತ. ಅವತ್ತಿನ ಕಾಲಕ್ಕೆ 300 ಮಂದಿ ಮಹಿಳೆಯರೊಳಗೆ 60 ಮಂದಿ ವಚನವನ್ನು ಬರೆದಾರ. ಅದರ 30 ಮಂದಿ ಸಿಕ್ಕಾವ. ಅದರೊಳಗೆ ವಿಶೇಷವಾಗಿರ್ತಕ್ಕಂಥ ವಚನಗಳು ತಾಯಂದ್ರು ಬರೆದಾರ. ಅವತ್ತಿನ ದಿನಮಾನದಲ್ಲಿ ಮುಕ್ತವಾಗಿರುವಂಥ ಸ್ವಾತಂತ್ರ್ಯ ಕಟ್ಟಿ, ಅಲ್ಲಿ ಸಣ್ಣವಿಲ್ಲ, ಅಲ್ಲಿ ದೊಡ್ಡವಿಲ್ಲ, ಅಲ್ಲಿ ನಾನಿಲ್ಲ, ನಂದಿಲ್ಲ, ನನ್ನವರಿಲ್ಲ, ತಮ್ಮವರಿಲ್ಲ, ಎಲ್ಲ ಸ್ತರದ ವರ್ಗದ ಎಲ್ಲ ಜನಗಳನ್ನು ಒಂದು ಕಡೆ ಕರ್ಕೊಂಡು ಬಂದು ಅನುಭವ ಮಂಟಪ ಅನ್ನುವಂಥದ್ದನ್ನು ಕಟ್ಟಿ ಇದರೊಳಗೆ ಒಂದು ದೊಡ್ಡ ಅದ್ಭುತವಾಗಿರುವಂಥ ವ್ಯವಸ್ಥೆಯನ್ನು ತಂದಿಟ್ರಲ್ಲ, ಅಂತಹ ವ್ಯಕ್ತಿಗಳ ಚರಿತ್ರೆಯನ್ನು ಕೇಳುವುದು ಅಂದರೆ ಭಾಳ ಅದ್ಭುತವಾಗಿರತಕ್ಕಂಥದ್ದು. ಕೇವಲ ಬಸವ ಪುರಾಣವನ್ನು ಬರೀ ಮನುಷ್ಯರಾಟ ಕೇಳ್ಯಾರ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟೆಷ್ಟು ವರ್ಷ ನಡೆದವಂತ ಮಾಡ್ರಿ ನೀವು ಬಸವ ಪುರಾಣ. ಇಲ್ಲೇ ಹಾಲ್ವಿ ಒಳಗೆ, ಅದು ಆಂಧ್ರ ಪ್ರದೇಶದ ಗಡಿನಾಡಿನೊಳಗೆ ಬರ್ತದೆ. ಆ ಹಾಲ್ವಿ ಮಹಾಂತ ಸ್ವಾಮಿಗಳು ಅಂತ ತಿಳ್ಕೊಂಡಿದ್ರು. ಹಾಲ್ವಿ ಮಹಾಂತ ಸ್ವಾಮಿಗಳು ಬಸವ ಪುರಾಣವನ್ನು ಎಷ್ಟು ದಿವಸ ಹೇಳಿಸ್ಯಾರ ತಮ್ಮ ಮಠದಾಗ ಅಂದ್ರೆ 3 ವರ್ಷ 3 ತಿಂಗಳ ನಿರಂತರ ಬಸವ ಪುರಾಣ ಹೇಳ್ಯಾರ ಅಂತ ನೋಡ್ರಿ. ಅವ್ರ ಊರಾಗ ಎಷ್ಟು ದಿವಸ? 3 ವರ್ಷ 3 ತಿಂಗಳು ನಿರಂತರವಾಗಿ ಬಸವ ಪುರಾಣ ನಡೆದದ. 3 ವರ್ಷ 3 ತಿಂಗಳು ಬಸವ ಪುರಾಣ ಹೇಳಕ್ ಬಂದವರು ಯಾರು ಪುರಾಣ ಹೇಳಕ್ ಬಂದಿದ್ರು? ಶಾಸ್ತ್ರಿ ಸ್ವಾಮಿಗಳಲ್ಲ. ಶಾಸ್ತ್ರಿ ಬಂದಿದ್ದ, ಅಲ್ಲೇ ಮದುವೆ ಆಗಿ ಅಲ್ಲೇ ಮಕ್ಕಳು ಮಾಡ್ಕೊಂಡು ಅಲ್ಲೇ ತೊಟ್ಟಲಾಗಿ ಇಟ್ಕೊಂಡು ಹೆಸರು ಇಟ್ಕೊಂಡು ಹೋಗಿದ್ದಂತವ. ಅಂದ್ರೆ 3 ವರ್ಷ 3 ತಿಂಗಳು ಅಂದ್ರೆ ಹೇಳುವಂಥ ಅವ್ರು ಹೆಂಗಿರ್ಬೇಕು, ಕೇಳುವಂಥ ಭಕ್ತರು ಹೆಂಗಿರ್ಬೇಕು, ಎಷ್ಟು ದಿವಸ ನಡೆಸಿರ್ಬೇಕು, ಅದು ಶ್ರದ್ಧೆ ಹೆಂಗಿರ್ಬೇಕು. ಇಲ್ಲೇ ತುಮಕೂರು ಜಿಲ್ಲಾದ ಒಂದು ಊರು ಬರ್ತದೆ, ಅದು ಒಂದು ಊರು. ಆ ಊರಾಗ ಬಸವ ಪುರಾಣ ನಡೆದಿತ್ತು. ಆ ಬಸವ ಪುರಾಣ ಏನು ನಡೆದಿತ್ತಲ್ಲ, ಬಸವ ಪುರಾಣ ನಡೆದಂಥ ಟೈಮ್ದೊಳಗೆ ಸಾವಿರಾರು ಮಂದಿ ಕೇಳಾಕಂತ ಬರ್ತಿದ್ರು. ಹಿಂಗೆ ಬಸವ ಪುರಾಣ ಈಗಿದು ಇನ್ನೂ ಚಲೋ ಆಗಿಲ್ಲ. ಬಸವ ಪುರಾಣ ನಮ್ದು ಬಸವಣ್ಣ ಹುಟ್ಟಿದ ಮೇಲೆ ಬಸವ ಪುರಾಣ ಚಲೋ ಆಕೈತಿ. ಹಿಂಗೆ ಬಸವ ಪುರಾಣ ಕೇಳೋದಕ್ಕೆ ಸಾವಿರಾರು ಮಂದಿ ಬರ್ತಿದ್ರಲ್ಲ, ಅವರು ಬಸವ ಪುರಾಣ ಸ್ಟಾರ್ಟ್ ಆಗೋದಕ್ಕಿಂತ ಪೂರ್ವದೊಳಗೆ ಒಂದು ಗಿಡದ ಬುಡಕ್ಕೆ ಕೂತ್ಕೊಂಡು ಬಸವ ಪುರಾಣ ಹೇಳ್ತಿದ್ರು ಅವ್ರು ಸ್ವಾಮಿಗಳು. ಅಲ್ಲಿ 2 ಗುಬ್ಬಿಗಳು ಕುಂದಿರ್ತಿದ್ವು ನೋಡ್ರಿ. ಗುಬ್ಬಿಗೂ ಎಷ್ಟು ಸಂವೇದನೆ ಐತಿ ಅಂದ್ರೆ, ಆ ಬಸವ ಪುರಾಣ ಸ್ಟಾರ್ಟ್ ಆಗೋದಕ್ಕನ್ನ ಬಂದು ಕುಂದಿರ್ತಿದ್ವು ಅವು. ಒಟ್ಟ ಟೈಮ್ ಮಿಸ್ ಮಾಡ್ತಿರ್ಲಿಲ್ಲ. ಒಂದು ದಿವಸ ಹೆಚ್ಚು ಬಂದ್ಯಾ, ಒಂದು ದಿವಸ ಕಮ್ಮಿ ಬಂದ್ಯಾ, ನಾಳೆ ಹೋದ್ರಾತು ಬಿಟ್ಟು ಬಿಡು, ನಾಡ್ದು ಹೋದ್ರಾತ ಅಂತ ತಿಳ್ಕೊಂಡು ಹಂಗಂದೆ ಏನು ವಿಚಾರ ಎಂದು ಚಲೋ ಆಕಿತ್ತು. ಅಂದಲಿಂದ ಬಂದು ಬಸವ ಪುರಾಣ ಕೇಳ್ತಿದ್ವು ಅವು. 3 ತಿಂಗಳು ಹಚ್ಚಿದ್ರು ಅವ್ರಾಗ ಬಸವ ಪುರಾಣ. ನಿಜವಾಗ್ಲೂ ಬಸವ ಪುರಾಣ ಹೇಳಕ್ಕೆ 3 ತಿಂಗಳು ಟೈಮ್ ಬೇಕು. ನಮಗಿಲ್ಲಿ ಭಾಳ ಶಾರ್ಟ್ ಐತಿ ಟೈಮ್, ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಅದರ ಕಟ್ ಮಾಡಿ ಯಾವ ಮುಖ್ಯ ಹೌದೋ ಅವನ್ನಷ್ಟೇ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾವಾಗ ಗುಬ್ಬಿಗಳು ಬಂದು ಕುಂದಿರ್ತಿದ್ವು, ಬಸವಣ್ಣನ ವಿಚಾರ ದಿವಸ ಕೇಳ್ತಿದ್ವು, ಹಾರ್ತಿದ್ವು, ಹೋಗ್ತಿದ್ವು. ದಿವಸ ಕೇಳಿ 3 ತಿಂಗಳಾದ ಮೇಲೆ ಬಸವಣ್ಣನವರು ಲಿಂಗೈಕ್ಯರಾದರು. ಬಸವ ಪುರಾಣ ಸಮಾಪ್ತಿ ಆಯಿತು ಅಂತ ತಿಳ್ಕೊಂಡು ಇಷ್ಟು ಹೇಳಿದ ಕೂಡಲೇನ ಏನು ಗುಬ್ಬಿಗಳು ಕೂತ್ಕೊಂಡು ದಿವಸ ಬಸವ ಪುರಾಣ ಕೇಳಿ ಎಷ್ಟು ಅವು ಅಂತರ್ಗತ ಮಾಡ್ಕೊಂಡು ಬಿಟ್ಟಿದ್ವು ಅಂತಂದ್ರೆ, ಬಸವಣ್ಣ ಲಿಂಗೈಕ್ಯ ಆದ ಅನ್ನುವಂಥ ಸುದ್ದಿಯನ್ನು ಕೇಳಿ ಆ 2 ಗುಬ್ಬಿಗಳು ಕೂಡ ಅಲ್ಲೇ ಪ್ರಾಣವನ್ನು ಬಿಟ್ಟಿದ್ವು ಅಂತ. ಆ 2 ಗುಬ್ಬಿಗಳು ಅಲ್ಲೇ ಪ್ರಾಣ ಬಿಟ್ಟಿದ್ದಕ್ಕಾಗಿ ಆ ಊರಿಗೆ ಹೆಸರೇನು ಬಂತು ಅಂದರೆ ಗುಬ್ಬಿ ಅನ್ನುವಂಥ ಹೆಸರನ್ನು ಆ ಊರಿಗೆ ಕೊಟ್ಟಾರ. ಇವತ್ತಿಗೂ ಸಹಿತ ತುಮಕೂರು ಜಿಲ್ಲಾದಾಗ ಗುಬ್ಬಿ ಅನ್ನುವಂಥ ದೊಡ್ಡ ತಾಲೂಕು ಐತಿ. ಆ ಊರಿಗೆ ಗುಬ್ಬಿ ಅಂತ ಹೆಸರು ಬಂದಿದ್ದು ಯಾಕಂದ್ರೆ ಬಸವಣ್ಣನ ಪುರಾಣ ಕೇಳಿ ಪ್ರಾಣ ಬಿಟ್ಟು ಗುಬ್ಬಿ ಹೆಸರನ್ನು ಆ ಊರಿಗೆ ಇಟ್ಟಾರ ಅಂತಂದ್ರೆ ಬಸವಣ್ಣನ ದೊಡ್ಡ ತಾಕತ್ತು ಹೆಂಗಿರ್ಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ. ಬಸವಣ್ಣನ ಪುರಾಣ ಕೇಳಕ್ಕೆ ಗುಬ್ಬಿನ ಬರ್ತಾವ ಅಂತಂದ್ರೆ ಇಂಥದ್ದೊಂದು ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಮುಂದೆಲ್ಲ ಇಟ್ಟಾರ. ಇಷ್ಟು ಅದ್ಭುತವಾಗಿರುವಂಥ ಚರಿತ್ರೆಯನ್ನು ತಮ್ಮಂದು ನಿಮ್ಮ ಮುಂದೆ ಹೇಳಾಕತ್ತೀವಿ. ಸಂಘದವ್ರು ಯಾರೂ ಇದನ್ನು ತಪ್ಪಿಸ್ಕೊಳಕ್ಕೆ ಹೋಗಬಾರ್ದು. ಇದು ನೆಪ, ಪಟ್ಟಾಧಿಕಾರ ಅನ್ನುವಂಥದ್ದೊಂದು ನೆಪ. ಈ ನೆಪದೊಳಗೆ ಅದ್ಭುತವಾಗಿರ್ತಕ್ಕಂಥ ಪ್ರವಚನವನ್ನು ಕೇಳೋದೇನೈತಲ್ಲ, ಇದು ಒಂದು ದಾರಿ ನಮಗೆ. ಅಪ್ಪ ಪುಣ್ಯ ಪ್ರವೇಶವಾಗಿರ್ತಕ್ಕಂಥ ಅಪ್ಪ ಬಸವಣ್ಣನವರು ಹುಟ್ಟಿದ್ರೆ ಹೆಂಗೆ, ಇದನ್ನು ಭೀಮಕವಿಗಳು ಬರೆದಿರೋದ್ರಿಂದ ಹರಿಹರ ಒಂದು ಮಾತನ್ನು ಬೇರೆ ಹೇಳ್ತಾರೆ.
ಹರಿಹರ ವಿಚಾರಧಾರೆಯನ್ನು ತೆಗೆದುಕೊಂಡ್ರೆ ಶಾಪಗ್ರಸ್ತನಾಗಿ ಭೂಲೋಕದೊಳಗೆ ಶಾಪ ವಿಮೋಚನೆಗಾಗಿ ಬಸವಣ್ಣ ಬದುಕಬೇಕಾಯಿತು ಅಂತ ತಿಳ್ಕೊಂಡು ಹರಿಹರ ಹೇಳಿದರೆ, ಆದರೆ ಇದು ಬಸವ ಪುರಾಣ ಆಗಿರೋದ್ರಿಂದ ನಾವು ಭೀಮಕವಿ ಅವರದೇ ವಿಚಾರವನ್ನು ಹೇಳಬೇಕಾಗ್ತದೆ. ಬಸವಣ್ಣನವರ ಹುಟ್ಟಿನ ಬಗ್ಗೆ ಅವ್ರು ಹೇಳ್ತಾರೆ. ಯಾವಾಗಾದ್ರೂ ಒಬ್ಬ ವ್ಯಕ್ತಿ ಭೂಮಿಗೆ ಹುಟ್ಟಬೇಕಾದ್ರೆ ನೋಡ್ರಿ ನೀವು, ಈ ಲ್ಯಾಂಡ್ ಈ ದೊಡ್ಡ ದೊಡ್ಡ ಅಧಿಕಾರಿ ವರ್ಗದೊಳಗೆ ಒಂದೇನಾದರೂ ವ್ಯಕ್ತಿಗಳು ಅದನ್ನು ಸರಿಯಾಗಿ ತುಗಿಸೋಕ್ಕಾಗಲಿಲ್ಲ ಅಂತಂದ್ರೆ ಆ ಜಾಗಕ್ಕೆ ಒಬ್ಬೊಂದು ಟ್ರಾನ್ಸ್ಫರ್ ಮಾಡಿ ಇನ್ನೊಬ್ಬೊಂದು ಟ್ರಾನ್ಸ್ಫರ್ ತೊಗೊಂಬಂದು ನಿಂದ್ರಿಸುವಂಥದ್ದು ಪದ್ಧತಿ ಹೆಂಗೆ ಈ ಕಲಿಯುಗದೊಳಗೂ ಸಹಿತ ಭೂಮಿ ಮೇಲೆ ಯಾವಾಗ ಅನ್ಯಾಯಗಳಾಕ್ಕವಲ್ಲ ಅಂಥ ಟೈಮ್ದೊಳಗೆ ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ, ಹಾಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹೇಳ್ತಾನೆ, ಯಾವಾಗ ಅನ್ಯಾಯಗಳಾಗ್ತಿರ್ತಾವ, ಅನ್ಯಾಯಗಳೇನು ನಿರಂತರ ಹಾಕ್ಕೊಂತಾನೆ ಬಂದಾವ, ಅವನು ಸರಿ ಮಾಡೋದಕ್ಕಾಗಿ ಭೂಮಿ ಮೇಲೆ ಅನೇಕ ಮಹಾತ್ಮರು ಹುಟ್ಟಿ ಬರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಬೇಕಂದ್ರೆ ಭೂಲೋಕದೊಳಗೆ ಪರಮಾತ್ಮ, ಕೈಲಾಸದೊಳಗೆ ಪರಮಾತ್ಮ ಕೂತಿದ್ದ, ಅಲ್ಲಿ ಸಭೆ ಸಮಾರಂಭ ಹಿಂಗೆ ನಡೀತಿತ್ತು. ಅದ್ಭುತವಾದಂಥ ಕಲ್ಪನೆಯನ್ನು ಭೀಮಕವಿಗಳು ಹೇಳ್ತಾರೆ. ಸ್ವರ್ಗವನ್ನು ನಾವು ಯಾರೂ ನೋಡಿಲ್ಲ. ಇಲ್ಲಿ ಕುಂತವರು ಸ್ವರ್ಗದ ಬಗ್ಗೆ ಹೇಳಿದ್ರೆ ಮತ್ತು ನನಗೆ ಕೇಳೋಬೇಕಿ ನೀವೇನು ನೋಡಿ ಬಂದಿರೇನ್ರಿ ಅಂತ. ನಾನು ನೋಡಿಲ್ಲ, ಇಲ್ಲಿ ಬರೆದಿದ್ದನ್ನು ಓದಿನಿ, ನೋಡ್ರಿ ವಿಚಾರ ಮಾಡ್ರಿ. ಅವ್ರು ಅಂತಾರೆ ಸ್ವರ್ಗ ಹೆಂಗಿತ್ತು ಅನ್ನೋದಕ್ಕೆ ಒಂದು ಕಲ್ಪನೆ ಕೊಡ್ತಾರೆ. ಅಲ್ಲಿ ಒಬ್ಬರು ಸುಳ್ಳು ಹೇಳೋರು ಇರಲಿಲ್ಲ ಅಂತ ನೋಡ್ರಿ. ಸ್ವರ್ಗ ಅಂತ ಯಾವಾಗ ಅಂತಾರೆ, ಏನ್ರಿ ನಮ್ಮ ಮನೆ ಸ್ವರ್ಗ ಆದಂಗೆ ಆಕೈತೆ ಅಂದ್ರೆ ಆ ಮನೆಯಾಗ ಜಗಳ ಇರಬಾರ್ದು, ಆ ಮನೆಯೊಳಗೆ ತಾಪ ಇರಬಾರ್ದು, ಆ ಮನೆಯೊಳಗೆ ಕಳ್ಳತನ ಇರಬಾರ್ದು, ಆ ಮನೆಯೊಳಗೆ ಸುಳ್ಳುತನ ಇರಬಾರ್ದು. ಈ ಕಡೆ ನೋಡ್ರಿ ಅನ್ನಾರ, ಈ ಕಡೆ ನೋಡ್ರಿ ನಾನು ನೋಡ್ರಿ, ಹೋಗು ಆ ಕಡೆ ಈ ಕಡೆ ನೋಡ್ಬಾರ್ದು, ಈ ಕಡೆ ನೋಡ್ಬೇಕು, ನಾನು ನೋಡ್ಬೇಕು. ಯಾವಾಗ ಸ್ವರ್ಗ ಆಗ್ತದ ಅಂತಂದ್ರೆ ಸ್ವರ್ಗ ಅನ್ನುವಂಥದ್ದು ಅಲ್ಲಿ ಹೇಳ್ತಾರೆ ಅವರು, ಭೀಮಕವಿಗಳು ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಸಹಿತ ಹೆಂಗಿದ್ವು ಅಂತಂದ್ರೆ ನಿಮಗೆ ಗೊತ್ತಿರಲಿ, ಪರಸ್ಪರ ವಿರೋಧ ಪ್ರಾಣಿಗಳು ಸಹಿತ ಒಟ್ಟಾಗಿ ಬದುಕ್ತಿದ್ವು ಅಂತ. ಅಲ್ಲಿ ಪರಸ್ಪರ ವಿರೋಧ ಪ್ರಾಣಿಗಳು ಸಹಿತ ಸ್ವರ್ಗದೊಳಗೆ ಒಟ್ಟಾಗಿ ಬದುಕ್ತಿದ್ವು. ಪರಸ್ಪರ ವಿರೋಧ ಪ್ರಾಣಿಗಳು ಹಾವು ಮುಂಗ್ಸಿ, ಹಾವು ಇಲಿ, ಬೆಕ್ಕು ಇಲಿ, ಹಾವು ಮುಂಗ್ಸಿ, ಇದ್ರ ಜೊತೆಗೆ ಹುಲಿ ಮತ್ತು ಆಕಳ, ಇವೆಲ್ಲ ಏನು ಪರಸ್ಪರ ವಿರೋಧ ಪ್ರಾಣಿಗಳು ಒಂದಕ್ಕೊಂದು ನೋಡಿದ್ರೆ ಆಗೋದಿಲ್ಲಲ್ಲ, ಅವು ಸಹಿತ ಆ ಶಿವನ ಸನ್ನಿಧಾನದೊಳಗೆ ಶಿವನ ಸಾನ್ನಿಧ್ಯ ಕರ್ತೃತ್ವ ಇತ್ತಲ್ಲ, ಅದರೊಳಗೆ ತಮ್ಮ ಎಲ್ಲ ವೈರತ್ವವನ್ನು ಬಿಟ್ಟು ಅವು ಚಂದಾಗ ಅವನ ಕಾಲ ಅಡಿಯೊಳಗೆ ಬದುಕ್ತಿದ್ರಂತ.